ಇನ್ನು ಬಿಜೆಪಿ ಹೋರಾಟದ ನಡುವೆ ರಾಜ್ಯ ರಾಜಕೀಯದಲ್ಲಿ ಪದೇ ಪದೇ ಚರ್ಚೆಗೆ ಬರ್ತಿರುವಂತಹ ವಿಷಯ ಏನಂದ್ರೆ ದೋಸ್ತಿ ಮಧ್ಯೆ ಬಿರುಕುಂಟಾಗಿದೆಯಾ ಅನ್ನೋ ವಿಷಯ. ಈ ಪ್ರಶ್ನೆ ಎದ್ದೇಳೋಕೆ ಕಾರಣ ಜೆಡಿಎಸ್ ನಾಯಕರ ನಡೆ. ಮೈತ್ರಿ ಆದಾಗಿನಿಂದ ಕಾಂಗ್ರೆಸ್ ವಿರುದ್ಧ ಒಗ್ಗಟ್ಟಿನಿಂದ ಹೋರಾಡ್ತೇವೆ ಅಂತ ಹೇಳ್ತಿದ್ದವರು ಈಗ ದೂರ ಇರೋದಕ್ಕೆ 108 ಚರ್ಚೆ ಶುರುವಾಗಿದೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ. ಒಂದು ಸಮನ್ವಯ ಸಮಿತಿ ಅವಶ್ಯಕತೆ ಇದೆ. ಮೈತ್ರಿಗೆ ಧಕ್ಕೆ ಇದೆ, ಸಮನ್ವಯತೆ ಬೇಕು, ನಾನಿಲ್ಲ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಲೋಕಸಭಾ ಚುನಾವಣೆಗೂ ಮುನ್ನ ದೋಸ್ತಿಗಳಾಗಿ ಕೈ ಹಿಡಿದು ಸಾಗಿದ್ದ ಬಿಜೆಪಿ ಜೆಡಿಎಸ್ ಈಗ ಹತ್ತಿರವಿದ್ದುಕೊಂಡೇ ದೂರ ಎಂಬಂತಾಗಿವೆ. ಜೊತೆಗೆ ಹೆಜ್ಜೆ ಹಾಕಲು ಮುಂದಾದವರು ನಾ ಮುಂದೆ ನೀ ಹಿಂದೆ ಎಂಬ ಹೊಸ ನಡಿಗೆ ಶುರುವಿಟ್ಟುಕೊಂಡಿವೆ. ಇಂದಿನಿಂದ ಬಿಜೆಪಿ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ ಶುರು ಮಾಡಿದ್ರು. ಮಿತ್ರ ಪಕ್ಷ ಜೆಡಿಎಸ್ ಮಾತ್ರ ಜೊತೆಗಿಲ್ಲ. ಈ ವಿಚಾರ ಈಗ ಮೈತ್ರಿ ಪಕ್ಷದ ನಾಯಕರಲ್ಲಿ ಬೇಸರಕ್ಕೆ ಕಾರಣವಾಗಿದೆ. ಈ ಹಿಂದೆ ಮೂಡಾ ಪ್ರಕರಣದ ಸಂದರ್ಭದಲ್ಲೂ ಸಹ ಪಾದಯಾತ್ರೆ ವಿಚಾರವಾಗಿ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಗೊಂದಲ ಉಂಟಾಗಿತ್ತು. ಪಾದಯಾತ್ರೆ ಸಂದರ್ಭದಲ್ಲೂ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಜೊತೆಯಾಗಿ ಹೆಜ್ಜೆ ಹಾಕಿರುವುದು ಅಷ್ಟಕ್ಕಷ್ಟೇ. ಈಗ ಸರ್ಕಾರದ ವಿರುದ್ಧದ ಹೋರಾಟದಲ್ಲೂ ಸಹ ಬಿಜೆಪಿ ಜೆಡಿಎಸ್ ಅನ್ನ ಜೊತೆಗೇಕೆ ಸೇರಿಸಿಕೊಳ್ಳುತ್ತಿಲ್ಲ ಅನ್ನೋದು ಅನೇಕ ಕಾರ್ಯಕರ್ತರ ಸಹಜ ಪ್ರಶ್ನೆ. ಈ ವಿಚಾರವಾಗಿ ಜೆಡಿಎಸ್ ನಾಯಕರು ಬಿಜೆಪಿಯ ಹೈಕಮಾಂಡ್ ಜೊತೆ ಮಾತುಕತೆ ಮಾಡಲು ತೀರ್ಮಾನಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಬಿವೈ ವಿಜೇಂದ್ರ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತಿದ್ದಾರೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ. ಸದನದ ಒಳಗಡೆನ ಒಟ್ಟಾರೆಯಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದ್ದೇವೆ. ಸದನದ ಹೊರಗಡೆ ಜೆಡಿಎಸ್ ಕೂಡ ಪ್ರತ್ಯೇಕವಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿಯು ಕೂಡ ಒಂದು ಪ್ರತ್ಯೇಕ ಹೋರಾಟ ಮಾಡ್ತಿದ್ದೇವೆ ಹೊರತು ಇದರಲ್ಲೇನೋ ಭಿನ್ನಾಭಿಪ್ರಾಯ ಇದೆ ಅನ್ನೋದು ಸರಿಯಲ್ಲ. ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ದೋಸ್ತಿಗಳು ಒಟ್ಟಾಗಿ ಹೋರಾಡಬೇಕಿರುವ ಅವಶ್ಯಕತೆ ಇದೆ ಎಂದು ಬಿಜೆಪಿಯ ಕೆಲ ಹಿರಿಯ ನಾಯಕರು ಮಾತನಾಡಿದ್ದಾರೆ. ಕೆಲವು ಹೋರಾಟಗಳನ್ನ ಒಟ್ಟೊಟ್ಟಿಗೆನೂ ಮಾಡಿದಿರಿ, ಮುಂದೇನೂ ಒಟ್ಟೊಟ್ಟಿಗೆ ಮಾಡ್ತೀರಿ. ನಾವು ಇವಾಗ ನೆನ್ನೆನೂ ಕೂಡ ಕುಮಾರಸ್ವಾಮಿ ಅವರ ಜೊತೆ ನಾನು ಮಾತಾಡಿದ್ದೀನಿ. ಆ ರೀತಿಯಾದಂತ ದೊಡ್ಡ ಹೋರಾಟಗಳು ಒಟ್ಟೊಟ್ಟಿಗೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ಅದಕ್ಕೆ ನೋಡೋಣ, ಒಂದು ಸಮನ್ವಯ ಸಮಿತಿಯನ್ನು ಮಾಡುವಂತದಕ್ಕೆ ನಾನು ಕುಮಾರಸ್ವಾಮಿ ಅವರ ಜೊತೆ ಮಾತಾಡ್ತೀನಿ. ಒಂದು ಸಮನ್ವಯ ಸಮಿತಿ ಅವಶ್ಯಕತೆ ಇದೆ. ಇಶ್ಯೂಗಳು ಬಂದಾಗ ಒಮ್ಮೆ ಒಟ್ಟಿಗೆ ಕೂತ್ಕೊಳ್ಳೋದು, 3 ತಿಂಗಳಿಗೊಮ್ಮೆ ನಿರಂತರವಾಗಿ ಕೂತ್ಕೊಂಡು ಆ ಹೊಂದಾಣಿಕೆ ರಾಜಕಾರಣಕ್ಕೆ ಪೂರಕವಾದಂಥ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದನ್ನು ಮಾಡಬೇಕು. ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿ, ಮೈತ್ರಿ ಧಕ್ಕೆ ತರಲ್ಲ, ಸಮನ್ವಯತೆ ಬೇಕು ಎಂದಿದ್ದಾರೆ. ಅವರ ಪಕ್ಷವು ಅವರ ಕಾರ್ಯಕರ್ತರನ್ನ ಹುಮ್ಮಸ್ತಾರೆ. ಅದಕ್ಕೆ ಅವರು ಇವತ್ತು ಹೋರಾಟ ಮಾಡಬೇಕು. ಅದಕ್ಕೆ ಅವರು ಈ ಹೋರಾಟದಲ್ಲಿ ಬೇರೆಯಾಗಿ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷವನ್ನು ನಾವು ಸಂಘಟನೆ ಮಾಡಬೇಕು. ನಾವು ಸಹ ಬೇರೆ ರೀತಿಯಲ್ಲೇ ಈ ರಾಜ್ಯದ ಹಲವಾರು ಅಕ್ರಮಗಳೇನಾಗಿದೆ ನಮ್ಮ ಪಕ್ಷವು ಪ್ರಾರಂಭ ಮಾಡ್ತೀವಿ. ಹಾಗಂತ ಯಾರು ಅನುಮಾನ ಪಡೋದು ಬೇಡ. ಮೈತ್ರಿಗೆ ಧಕ್ಕೆ ಇಲ್ಲ, ಸಮನ್ವಯತೆ ಬೇಕು, ನಾನಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಹೊಸ ಅಧ್ಯಕ್ಷರು ಡೆಲ್ಲಿಲೂ ಬರಬೇಕು. ಇಲ್ಲೂ ತೀರ್ಮಾನ ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ. ಸಮನ್ವಯದ ಕೊರತೆ ಏನಿದೆ ಸರಿಪಡಿಸಲಿಕ್ಕೆ ಪ್ರಾಮಾಣಿಕವಾಗಿ ಚರ್ಚೆ ಮಾಡ್ತಾರೆ. ನಮ್ಮಲ್ಲಿ ಯಾವ ಗೊಂದಲ ಇಲ್ಲ ಅಂತಿರುವ ನಾಯಕರು ಸಮನ್ವಯತೆ ಮಂತ್ರ ಜಪಿಸುತ್ತಿದ್ದಾರೆ. ಈ ಸಮನ್ವಯತೆ ಬೆಸುಗೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.